ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಹೊಳಲ್ಕೆರೆ ತಾಲೂಕು ಸಾಸಲು ಗ್ರಾಮದಲ್ಲಿ ಪರ್ವ ಅಕ್ಟೋಬರ್ 29ರಿಂದ 31ರವರೆಗೆ ನೂತನ ಈಶ್ವರ ದೇವಾಲಯ ಕಳಸಾರೋಹಣ. ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಸಾಸಲು ಗ್ರಾಮದಲ್ಲಿ ಇದೇ ಅಕ್ಟೋಬರ್ 29 ಬುಧವಾರದಿಂದ 31ರವರೆಗೆ ನೂತನ ಈಶ್ವರ ದೇವಾಲಯ ಕಳಸಾರೋಹಣ ಹಾಗೂ ಶ್ರೀ ಮಹಾಗಣಪತಿ ದೇವಸ್ಥಾನ ಉದ್ಘಾಟನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವವು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಸಾಸಲು ಗ್ರಾಮದ ಶ್ರೀ ಬಸವೇಶ್ವರ, ಶ್ರೀ ಆಂಜನೇಯ, ಶ್ರೀ ಭೂತೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯ ಸಾಸಲು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ಶ್ರೀ ಮಹಾಗಣಪತಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. 29ರ ಬುಧವಾರ, 30ರ ಗುರುವಾರ ಹಾಗೂ 31 ಶುಕ್ರವಾರ 3 ದಿನ ವಿವಿಧ ಕಾರ್ಯಕ್ರಮಗಳು ಜರುಗಲಿದ್ದು, ಸ್ವಸ್ತಿ ಶ್ರೀ ವಿಜಯಾಭ್ಯುದಯ, ಶ್ರೀ ಮನ್ರೂಪ ಶಾಲಿವಾಹನ ಶಕೆ 1947ನೇ ವರ್ಷ ಮಾಸಕ್ಕೆ ಸರಿಯಾದ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ಅಷ್ಟಮಿ ತಿಥಿ ನವಮಿ 29/10/2025 ಬುಧವಾರ ಬೆಳಗ್ಗೆ 5:30ರಿಂದ ಸಂಜೆ 7ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವವು. ದಿವ್ಯ ಸಾನ್ನಿಧ್ಯ ಶ್ರೀ ಮನಿಪ್ರ ಮಹಾಂತ ರುದ್ರೇಶ್ವರ ಮಹಾಸ್ವಾಮಿಗಳು, ಶ್ರೀ ರುದ್ರೇಶ್ವರ ವಿರಕ್ತ ಮಠ ಹೆಬ್ಬಾಳು. 30/10/2025 ಬೆಳಗ್ಗೆ 5:30ರಿಂದ ಸಂಜೆಯವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವವು. ದಿನಾಂಕ 31/10/2025 ಶುಕ್ರವಾರ ಶ್ರೀ 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 1008 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಶ್ರೀಗೆರೆ ಇವರ ಕೃಪಾಶೀರ್ವಾದದೊಂದಿಗೆ ನಡೆಯುವ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮನಿಪ್ರಸ್ವ ಶ್ರೀ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಪಾಂಡೋಮಟ್ಟಿ ಕಮ್ಮತ್ತಳ್ಳಿ, ಶ್ರೀ ಮನಿಪ್ರಸ್ವ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಶ್ರೀ ನಿರಂಜನ ಪೀಠ ಮಾಡಾಳು, ಟಿ.ಕೆ. ಸುಮಿತ್ರಕ್ಕನವರು ಸಂಚಾಲಕರು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಹೊಳಲ್ಕೆರೆ. ಅಧ್ಯಕ್ಷತೆ ಎ. ಸದಾಶಿವಪ್ಪ, ನಿವೃತ್ತ ಮುಖ್ಯೋಪಾಧ್ಯಾಯರು ಸಾಸಲು. ಮುಖ್ಯ ಅತಿಥಿಗಳು ಶ್ರೀ ಚಿತ್ರದುರ್ಗದ ಸಂಸದರಾದ ಶ್ರೀ ಗೋವಿಂದ್ ಎಂ ಕಾರಜೋಳರವರು, ಹೊಳಲ್ಕೆರೆಯ ಶಾಸಕರಾದ ಶ್ರೀ ಎಂ ಚಂದ್ರಪ್ಪನವರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆ.ಎಸ್. ನವೀನ್ ರವರು, ಮಾಜಿ ಸಚಿವರಾದ ಶ್ರೀ ಎಚ್. ಆಂಜನೇಯರವರು, KSNMDC ನಿರ್ದೇಶಕರಾದ MS ದಿವ್ಯಾಕರ್ ಅವರು, ಪಾಲಿಟೆಕ್ನಿಕ್ ಉಪನ್ಯಾಸಕರಾದ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು, ಸಾಹಿತಿ ಜಾನಪದ ತಜ್ಞ ಶ್ರೀ ಬಸವರಾಜ್ ನೆಲ್ಲಿಸರ್ ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಎಚ್. ಲಕ್ಷ್ಮೀದೇವಿ ರಂಗಸ್ವಾಮಿಯವರು ಹಾಗೂ ಗ್ರಾಮದ ಮುಖಂಡರು, ಸರ್ವ ನಾಗರಿಕರು, ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸರು. ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯುವುದು. ಈ ಕಾರ್ಯಕ್ರಮಕ್ಕೆ ಶ್ರೀ ಬಸವೇಶ್ವರ, ಆಂಜನೇಯ, ಭೂತೇಶ್ವರ ದೇವಸ್ಥಾನದ ಟ್ರಸ್ಟ್ನಿಂದ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಸರ್ವರಿಗೂ ಈ ಮೂಲಕ ಆದರದ ಸ್ವಾಗತವನ್ನು ಕೋರಿರುತ್ತಾರೆ. ವರದಿ ಪುರಂದರ ಲೋಕಿಕೆರೆ, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ನಾವು ಸಾಸಲು ಗ್ರಾಮದ ಶ್ರೀ ಬಸವೇಶ್ವರ, ಆಂಜನೇಯ, ಭೂತೇಶ್ವರ ಟ್ರಸ್ಟ್ ಕಮಿಟಿ ಸದಸ್ಯರು. ನಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ, ಸಾಸಲು ಗ್ರಾಮದಲ್ಲಿ ತಾರೀಕು 29, 30, 31 3 ದಿನಗಳ ಧಾರ್ಮಿಕ ಕಾರ್ಯಕ್ರಮ ನಡೀತವೆ. ಶ್ರೀ ಈಶ್ವರ ಸ್ವಾಮಿ ಹಾಗೂ ಶ್ರೀ ಮಹಾಗಣಪತಿ ದೇವಸ್ಥಾನದ ಉದ್ಘಾಟನೆ ಹಾಗೂ ಕಳಸಾರೋಹಣ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ, ಮೊದಲನೇದಾಗಿ 29ನೇ ತಾರೀಕು ಕಾರ್ಯಕ್ರಮ ನಾವು ಗಂಗಾ ಪೂಜೆ, 16ನೇ ತಾರೀಕು ಕಳಸಾರೋಹಣ ಹಾಗೂ ಪ್ರತಿಷ್ಠಾಪನೆ ಮಾಡುತ್ತಾ 30ನೇ ತಾರೀಕು ಹಾಗೂ 31ನೇ ತಾರೀಕು ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಈ ಎಲ್ಲ ಕಾರ್ಯಕ್ರಮಗಳ ಒಂದು ಸಾನ್ನಿಧ್ಯವನ್ನು 30ನೇ ತಾರೀಕು ಶ್ರೀ ಮಹಾಂತೇಶ್ವರ ದರ್ಶನದ ಸಮ್ಮುಖದಲ್ಲಿ ಕಳಸಾರೋಹಣ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ. ಇದೇ ರೀತಿ ನಮ್ಮದು 31ನೇ ತಾರೀಕು ಸ್ಟೇಜ್ ಧಾರ್ಮಿಕ ಕಾರ್ಯಕ್ರಮ ಇರುತ್ತೆ. ಇದಕ್ಕೆ ನಮ್ಮ ಡಾಕ್ಟರ್ ಜಗದ್ಗುರು ಕೃಪಾಶೀರ್ವಾದದೊಂದಿಗೆ ಡಾಕ್ಟರ್ ಶ್ರೀ ಗುರುಬಸವ ಸ್ವಾಮಿಗಳು ಪಾಂಡಮಟ್ಟಿ ವರ್ಷ ದಿವ್ಯ ಸಾನ್ನಿಧ್ಯದಲ್ಲಿ
ಹಾಗೂ ರುದ್ರಮುನಿ ಸ್ವಾಮಿಗಳು ಇವರ ದೈವ ಸಾನ್ನಿಧ್ಯದಲ್ಲಿ ಹಾಗೂ ಬಿ ಕೆ ಸುಮಿತ್ರಕ್ಕನವರು ಸಂಚಾಲಕರು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಇವರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದರ ಅಧ್ಯಕ್ಷತೆಯನ್ನು ಎ ಸದಾಶಿವಪ್ಪರವರು ಊರಿನ ಮುಖಂಡರು ಇವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಲೋಕಸಭಾ ಸದಸ್ಯರಾದ ಗೋವಿಂದ್, ಅದೇ ರೀತಿ ನಮ್ಮ ಶಾಸಕರಾದ ಚಂದ್ರಪ್ಪನವರು ಹಾಗೂ ನಮ್ಮ MLC ಚಿತ್ತೂರು ಕೈಗೂರು ನವೀನ್ ಅವರು ಹಾಗೂ ಮಾಜಿ ಮಂತ್ರಿಗಳಾದ ಎಚ್ ಆಂಜನೇಯ ಅವರು ಹಾಗೂ ನಮ್ಮ AS ದಿವಾಕರ್ ಅವರು IAS ಆಫೀಸರ್ ಹಾಗೂ ವಿಜಯನಗರ ಜಿಲ್ಲಾಧಿಕಾರಿಗಳು ಹಾಗೂ ನಾಗಶ್ರೀ ತ್ಯಾಗರಾಜ್ ಒಬ್ಬರ ಉಪನ್ಯಾಸಕರು, ಶ್ರೀ ಬಸವರಾಜ ನೆಲ್ಲಿಸರ ಒಬ್ಬರು ಉಪನ್ಯಾಸಕರು, ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀದೇವಿ ರಂಗಸ್ವಾಮಿ ಅವರು ಇವರ ಒಂದು ಸಮ್ಮುಖದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಶಾಸನ ಕ್ರಮದ ಪರವಾಗಿ ಕೇಳಿಕೊಳ್ತೇನೆಂದರೆ ಎಲ್ಲರೂ ಕೂಡ ಸುತ್ತಮುತ್ತಲ ಭಕ್ತಾದಿಗಳು, ಈಶ್ವರ ದೇವಸ್ಥಾನ ಟ್ರಸ್ಟ್ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು, ಸುತ್ತಮುತ್ತ ಗ್ರಾಮದ ಮುಖಂಡರೆಲ್ಲ ಬಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಸಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ. ಇದೇ ಸಂದರ್ಭದಲ್ಲಿ 3 ದಿವಸಗಳ ಕಾಲ ನಾವು ಅನ್ನ ಸಂತರ್ಪಣೆ ಏರ್ಪಡಿಸಿದ್ದು, ಇದರಿಂದ ಸುತ್ತಮುತ್ತ ಗ್ರಾಮಸ್ಥರು, ಗ್ರಾಮದವರು ಎಲ್ಲ ಈ ಒಂದು ಭಕ್ತಾದಿಗಳು ಕೂಡ ಅನ್ನ ಸಂತರ್ಪಣೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಹೇಳುತ್ತಾ ಈ ಸಂದರ್ಭದಲ್ಲಿ ಆಹ್ವಾನ ಮಾಡುತ್ತೇವೆ.